ಇನ್ನು ಮೂಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ಎಂಟ್ರಿ ಕೊಟ್ಟಿದೆ. ಲೋಕಾಯುಕ್ತ ತನಿಖೆ ಮತ್ತೊಂದು ಕಡೆ ಆಗ್ತಾ ಇದ್ರೆ ಇತ್ತ ಇಡಿ ಕೇಸ್ ದಾಖಲಿಸಿಕೊಂಡಿದೆ. ನಿನ್ನೆ ಅಕ್ರಮ ಹಣ ವರ್ಗಾವಣೆಯಡಿ ಪ್ರಕರಣ ದಾಖಲಾಗಿದೆ. ಇಡಿಯಲ್ಲಿ 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸ್ನೇಹಮಹಿ ಕೃಷ್ಣ ಅವರು ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ಕೂಡ ಕೊಟ್ಟಿದ್ರು ಇಡಿಗೆ. ಸೊ ಅದರ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಪ್ರಮುಖವಾಗಿರುವಂತಹ ಅಂಶಗಳು ಯಾವುವು ಇದರಲ್ಲಿ ಅಂತ ನೋಡ್ತಾ ಹೋಗೋಣ. ಇಡಿ ಬಲಿಯಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಇದ್ದಾರೆ. ಕೇವಲ ಲೋಕಾಯುಕ್ತ ತನಿಖೆ ಮಾತ್ರವಲ್ಲ, ಇಡಿ ತನಿಖೆ ಶುರುವಾಗಬಹುದಾ, ಶುರುವಾದ್ರೆ ಹೇಗಾಗುತ್ತೆ ಅನ್ನುವಂತಹ ಒಂದಿಷ್ಟು ಅಂಶಗಳನ್ನ ನೋಡ್ತಾ ಹೋಗೋಣ. ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಯಲ್ಲಿ ಕೇಸ್ ದಾಖಲು ಆಗಿರಬೇಕು. ಮೈಸೂರಿನ ಲೋಕಾಯುಕ್ತ ಠಾಣೆಯಲ್ಲಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಸ್ ದಾಖಲಾಗಿದೆ. ಸಿದ್ದರಾಮಯ್ಯ ಅವರು A1 ಆಗಿದ್ದಾರೆ, ಸಿದ್ದರಾಮಯ್ಯ ಪತ್ನಿ ಪಾರ್ವತಿ A2 ಆಗಿದ್ದಾರೆ. ಇದರ ಆಧಾರದಲ್ಲಿ ಇಡಿ ತಂಡ ತನಿಖೆಯನ್ನ ನಡೆಸಬಹುದಾಗಿದೆ. ಪರ್ಮಿಷನ್ ಇದೆ, ಇಡಿ ತನಿಖೆಯನ್ನ ನಡೆಸಬಹುದು ಅಂತ. ಆದ್ರೆ ಸ್ನೇಹಮಹಿ ಕೃಷ್ಣರ ಖಾಸಗಿ ದೂರನ್ನ ಆಧರಿಸಿ ಇಡಿ ಅಧಿಕಾರಿಗಳು ನಿನ್ನೆ ಒಂದು ಕಂಪ್ಲೇಂಟ್ ಮಾಡಿಕೊಂಡಿದ್ದಾರೆ. ಕಂಪ್ಲೇಂಟ್ ಆದ ನಂತರ ಈಗ ತನಿಖೆ ಕೂಡ ಶುರುವಾಗುತ್ತಾ, ತನಿಖೆ ಹೇಗಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಕೂಡ ಇದೆ. ಬೇನಾಮಿ ಆಸ್ತಿಗಳಿಗೆ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಪ್ರಮುಖ ಆರೋಪವನ್ನ ಇಲ್ಲಿ ಸ್ನೇಹಮಹಿ ಕೃಷ್ಣ ಅವರು ಮಾಡಿದ್ದಾರೆ. ಆದ್ರೆ ಇದರ ಮೂಲ ಕೆದಕ್ತಾ ಹೋಗುವ ಸಂದರ್ಭದಲ್ಲಿ ಏನೇನಾಗುತ್ತೆ ಈ ಪ್ರಕರಣ, ಇಡಿ ಎಂಟ್ರಿಯಿಂದ ಮತ್ತೆ ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ಟುತ್ತೆ ಅನ್ನುವಂತಹ ಅಂಶ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಸೆಕೆಂಡ್ ಚಾನ್ಸಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಕಾನೂನು ಬಾಹಿರವಾಗಿ ಮೂಡಾ ಹಣ ಬಳಕೆ ಮಾಡಿರುವಂತಹ ಆರೋಪ ಕೇಳಿ ಬರಬಹುದು. ಮೂಡಾದ 387 ಕೋಟಿ ಬೇರೆ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ವರ್ಣ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಬಳಕೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧನೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗಿದೆ. ಈಗ ಆಲ್ರೆಡಿ ಜಾರಿ ನಿರ್ದೇಶನಾಲಯ ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. ಲೋಕಾಯುಕ್ತ ಎಫ್ಐಆರ್ ಆಧರಿಸಿ, ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅದನ್ನ ಆಧರಿಸಿ ಜಾರಿ ನಿರ್ದೇಶನಾಲಯ ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. ಇದು ಎರಡನೇ ಅಂಶ ಆಯ್ತು. ಹಾಗಾದ್ರೆ ಮೂರನೇ ಅಂಶ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಇತರೆ ಜನಪ್ರತಿನಿಧಿಗಳಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದೆ. ಅಫ್ಕೋರ್ಸ್ ಅದು ಸೈಟ್ ಹಂಚಿಕೆ ವಿಚಾರ ಆಗಿರಬಹುದು, ಅಥವಾ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಆಗಿರಬಹುದು. ಯಾವೆಲ್ಲ ಅಧಿಕಾರಿಗಳು ಮತ್ತು ಯಾವೆಲ್ಲ ಜನಪ್ರತಿನಿಧಿಗಳು ಇದ್ರೋ, ಅದು ಯಾವುದೇ ಪಕ್ಷದ ಜನಪ್ರತಿನಿಧಿಗಳಾಗಿರಬಹುದು, ಅವರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದೆ. ಇನ್ನು ಮಾಜಿ ಮೂಡಾ ಅಧ್ಯಕ್ಷ, ಮಾಜಿ ಆಯುಕ್ತರಿಗೂ ಕೂಡ ದಾಳಿಯ ಸಂಕಷ್ಟ ಎದುರಾಗಬಹುದು. ಇನ್ನು ಕಾನೂನು ಬಾಹಿರವಾಗಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಆಲ್ರೆಡಿ ಕೇಳಿ ಬರ್ತಾ ಇದೆ. ಅದರ ಮೇಲೂ ಕೂಡ ತನಿಖೆಯಾಗಬಹುದು. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮೂಡಾ ನಿವೇಶನಗಳನ್ನ ಪಡೆದಿದ್ದಾರೆ ಅನ್ನೋ ಆರೋಪ ಇದೆ, ಅಲ್ಲೂ ತನಿಖೆಯಾಗಬಹುದು. ಇಡಿ ಅಧಿಕಾರಿಗಳು ಇನ್ನಷ್ಟು ಆಳಕ್ಕಿಳಿದು ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವ ಸಾಧ್ಯತೆ ಇದೆ. ಕೇವಲ ಸಿದ್ದರಾಮಯ್ಯ ಅವರು ಮತ್ತು ಅವರ ಫ್ಯಾಮಿಲಿ ಅಷ್ಟೇ ಅಲ್ಲ, ಇಲ್ಲಿ ಮೂಡಾದ ಅಧ್ಯಕ್ಷರು ಯಾರಾಗಿದ್ರು, ಅಧಿಕಾರಿಗಳು ಯಾರಾಗಿದ್ರು, ಯಾವೆಲ್ಲ ಜನಪ್ರತಿನಿಧಿಗಳಿಗೆ ಫೇವರ್ ಆಗಿದೆ, ಯಾರೆಲ್ಲ ಜನಪ್ರತಿನಿಧಿಗಳು ಅಥವಾ ಯಾವ ಪಕ್ಷದವರು ಆ ಸಂದರ್ಭದಲ್ಲಿ ಮೂಡಾ ಅಧ್ಯಕ್ಷರಾಗಿ ಅಧಿಕಾರದಲ್ಲಿದ್ರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ನಡೆಸುವಂತಹ ಎಲ್ಲಾ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.